ಸ್ಟಡಿ ಮೇಡ್ ಈಸಿ ಕ್ಲಾಸಸ್ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ನೋಡ್ತಾ ಹೋಗ್ತೀನಿ. ಯಾಕೆ ಅಂದರೆ ನೀವಿಲ್ಲಿ ನೋಡ್ಬೋದು, ನಮ್ಮ ಈ ಒಂದು ಟೆಕ್ಸ್ಟ್ ಬುಕ್ ರೆಫರ್ ಮಾಡೋದ್ರಿಂದ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಯಾವುದು ಅಂತ ಗೊತ್ತಾಗೋಗ್ಬಿಡುತ್ತೆ. ಕೆಲವೊಬ್ಬರಿಗೆ ಟೆಕ್ಸ್ಟ್ ಬುಕ್ ಓದೋ ಹ್ಯಾಬಿಟ್ಸ್ ಇರುತ್ತೆ, ಕೆಲವೊಬ್ಬರಿಗೆ ಇರೋದಿಲ್ಲ. ಬಟ್ ನೀವು ಟೆಕ್ಸ್ಟ್ ಬುಕ್ ಓದ್ತಾ ಇದ್ರೆ ಮಾತ್ರ ನಿಮಗೆ ಏನು ಅಂತ ಗೊತ್ತಾಗೋದು. ಅರ್ಥ ಆಯಿತಾ? ಫಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ ಯಾವುದು ಅಂತ ಹೇಳ್ತೀನಿ. ಫಂಡಮೆಂಟಲ್ ಕ್ವಾಂಟಿಟಿ is a quantity which is independent ಕ್ವಾಂಟಿಟಿನ ನಾವು ಫಂಡಮೆಂಟಲ್ ಕ್ವಾಂಟಿಟಿ ಅಂತ ಕರಿತೀವಿ. ಆ್ಯಂಡ್ ಡಿರೈವ್ಡ್ ಕ್ವಾಂಟಿಟಿ ಅಂತಲೂ ಇದೆ. ಯು ಕ್ಯಾನ್ ಸಿ, ನಾನು ನಿಮಗೆ ತೋರಿಸ್ತೀನಿ ಅದು ಯಾವುದು ಅಂತ. ನೋಡಿ, ಇಲ್ಲಿ ಫಂಡಮೆಂಟಲ್ ಕ್ವಾಂಟಿಟಿ ಅಂತ ಇಲ್ಲ, ಬಟ್ ಹಿಯರ್ ಫಂಡಮೆಂಟಲ್ ಅಂತ ಇದೆ. ಒಂದು ನಿಮಿಷ ವೇಟ್. ಓಕೆ, ಇಟ್ಸ್ ಓಕೆ. ಇದರಲ್ಲಿ ಫುಲ್ಲು ಡೀಪಾಗಿ ಕೊಟ್ಟಿಲ್ಲ. ನೋಡಿ, ಫಂಡಮೆಂಟಲ್ ಕ್ವಾಂಟಿಟಿ ನಿಮ್ಮ ನೋಟ್ಸಲ್ಲೂ ಕೂಡ ಬರ್ಸಿರ್ತಾರೆ. ಆ ಒಂದು ಫಂಡಮೆಂಟಲ್ ಕ್ವಾಂಟಿಟಿನ ನೋಡ್ಕೋಬೇಕು ಆ್ಯಂಡ್ ಡಿರೈವ್ಡ್ ಕ್ವಾಂಟಿಟಿನ ನೋಡ್ಕೋಬೇಕಾಗುತ್ತೆ. ಇಲ್ಲಿ ದ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್, CGS ಆಗಿರ್ಬೋದು, MKS ಆಗಿರ್ಬೋದು, FPS ಆಗಿರ್ಬೋದು, ಇವು ತುಂಬಾ F ಅಂದರೆ ಫೂಟ್, P ಅಂದರೆ ಪೌಂಡ್, ಆ್ಯಂಡ್ S ಅಂದರೆ ಸೆಕೆಂಡ್ಸ್ ಆಗಿರುತ್ತೆ. C ಅಂದರೆ ಸೆಂಟಿಮೀಟರ್, G ಅಂದರೆ ಗ್ರಾಮ್ ಸೆಕೆಂಡ್ಸ್, MKS ಅಂದರೆ ಮೀಟರ್ ಕಿಲೋಗ್ರಾಮ್ ಸೆಕೆಂಡ್ಸ್. ಓಕೆ, ನೋಡ್ಕೊಳ್ಳಿ, ಇಂಪಾರ್ಟೆಂಟು ಫಾರ್ ನೀಟ್ ಆ್ಯಂಡ್ KCT. ಓಕೆ, ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟು ಮೂವಿಂಗ್ ಆನ್ ಟು ದ ನೆಕ್ಸ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್. ತುಂಬ ಇಂಪಾರ್ಟೆಂಟು. ವಾಟ್ ಈಸ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕೇಳಿದ್ರು ಒಂದೇ ಒಂದು ಸತಿ ನೋಡ್ಕೋಬೇಕಾಗುತ್ತೆ ನೀವು. ನೆಕ್ಸ್ಟು ಅದಾದಮೇಲೆ ನಿಮಗಿಲ್ಲಿ ಕಾಣಿಸ್ತಿದೆ ರೂಲ್ಸ್ಗಳು, ಒಂದು ಸಿಗ್ನಿಫಿಕೆಂಟ್ ಫಿಗರ್ಸ್ದು ರೂಲ್ಸ್ಗಳಿದೆ. ಈ ರೂಲ್ಸ್ಗಳನ್ನ ನೋಡಿಕೊಂಡ್ರೆ ಇದು ಬೋರ್ಡಲ್ಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ನೀವು ಈ ಸಿಗ್ನಿಫಿಕೆಂಟ್ ಫಿಗರ್ನ ಕಲಿಬೇಕಂದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್. ಓಕೆ, ಬೋರ್ಡ್ ಆ್ಯಸ್ ವೆಲ್ ಆಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ನೆಕ್ಸ್ಟು ರೌಂಡಿಂಗ್ ನಂಬರ್ಸ್ ನಾನು ಕೆಮಿಸ್ಟ್ರಿ ಹೇಳ್ಕೊಡ್ತೀನಿ, ಇಲ್ಲ ಹೇಳ್ಕೊಡೋದಿಲ್ಲ ಫಿಸಿಕ್ಸಲ್ಲಿ, ಯಾಕಂದರೆ ನಿಮ್ಗೆ ಅಲ್ಲಿದೆ ಡೀಪಾಗಿ, ಇಲ್ಲೇನು ಅಷ್ಟೊಂದು ಕೊಟ್ಟಿಲ್ಲ. ಇಟ್ಸ್ ಓಕೆ, ಲೀವ್ ಇಟ್. ನ್ಯೂಮರಿಕಲ್ಸು ಹೇಳ್ತೀನಿ, ವೆಯ್ಟ್. ನೋಡಿ, ಡೈಮೆನ್ಷನ್ಸ್ನ ನೀವು ಕಲ್ತ್ಕೊಳ್ಳೇಬೇಕು. ಒಂದು 4 ಮಾರ್ಕ್ಸಿನ ಡೈಮೆನ್ಷನ್ ಇದೆ, ಬಟ್ ಅದನ್ನು ಸಮ್ಟೈಮ್ಸ್ ಅವರು 3 ಮಾರ್ಕಲ್ಲಿ ಕೇಳೋ ಚಾನ್ಸಸ್ಸು ಕೂಡ ಇರುತ್ತೆ. ಇನ್ನೊಂದೇನು, ಡೈಮೆನ್ಷನಲ್ ಅನಾಲಿಸಿಸ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್, ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್. ತುಂಬಾ ಇಂಪಾರ್ಟೆಂಟ್. 1.6 ಡೈಮೆನ್ಷನಲ್ ಅನಾಲಿಸಿಸ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟು, ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಏನು ನೋಡ್ಕೋಬೇಕು ನೋಡಿ, ದ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಆಫ್ ಡೈಮೆನ್ಷನ್ಸ್ ತುಂಬಾ ಇಂಪಾರ್ಟೆಂಟ್ ಕೇಳಿದ್ದಾರೆ ಫಾರ್ 3 ಮಾರ್ಕ್. ತುಂಬ ಇಂಪಾರ್ಟೆಂಟು. ನೋಡ್ತಾ ಇದ್ದೀರಾ ಇಲ್ಲಿ 1.3 ಎಕ್ಸಾಂಪಲು. ದಿಸ್ ಈಸ್ ಫಾರ್ ಚೆಕ್ ದ ಕರೆಕ್ಟ್ನೆಸ್ ಆಫ್ ಈಕ್ವೇಷನ್ ಅಂತ ಇದ್ರ ಮೇಲೆ ಕೇಳ್ತಾನೆ. ಎಕ್ಸಾಂಪಲ್ 1.3 ಇದೆಯಲ್ಲ, ಅಲ್ಲಿ ನಿಮಗೆ ಕಾಣಿಸ್ತಿದೆ 1/2 mv² = mgh ಅಂತ. ಅದನ್ನು ನೀವು ನೋಡ್ಕೋಬೇಕು. ಆ ಥರದ್ದು ಕೇಳ್ತಾರೆ, ಅದೇ ಕೇಳಲ್ಲ, ಆ ಥರದ್ದನ್ನೇ ನಿಮಗೆ ಕೇಳ್ತಾರೆ. ನಾನು ಆ ಕ್ವಶನ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಜಸ್ಟ್ ಐ ಆಮ್ ರೆಫರಿಂಗ್ ದ ಟೆಕ್ಸ್ಟ್ ಬುಕ್ ಅಷ್ಟೇ ಇಲ್ಲಿ. ಅರ್ಥ ಆಯ್ತಾ? ಇನ್ನೇನಿದೆ, ಆಲ್ಮೋಸ್ಟ್ ಇನ್ನೇನು ಇಲ್ಲ ಇದರಲ್ಲಿ. ನ್ಯೂಮರಿಕಲ್ಸ್ ನಿಮಗೆ ಅಷ್ಟೊಂದು ಏನೂ ಕೇಳಿಲ್ಲ. ಇಟ್ಸ್ ಓಕೆ. ನಾನು ನಿಮಗೆ ಕೊಡೋವಂಥ ನ್ಯೂಮರಿಕಲ್ಸ್ ಏನು ಅಂದರೆ
ನಿಮ್ಮದು ಆಸಿಲೇಷನ್ ಆಗಿರ್ಬೋದು, ನಿಮಗೆ ಮಾಡಿಸ್ತಾರೆ, ಟೈಮ್ ಪೆಂಡುಲಮ್ ಮಾಡಿಸಿರ್ತಾರೆ. ಅವನ್ನ 4 ಕ್ವೆಶನ್ಸ್ ನಾನು ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಆ 4 ಕ್ವೆಶನ್ ಆ್ಯಂಡ್ ಚೆಕ್ ದ ಕರೆಕ್ಟ್ನೆಸ್ ಆಫ್ ಈಕ್ವೇಷನ್ನ ಕರೆಕ್ಟಾಗಿ ನೋಡಿಕೊಂಡ್ರೆ ನಿಮಗೆ ಈ ಲೆಸನ್ ಫುಲ್ಲು ಈಸಿ ಅಂದರೆ ಈಸಿ ಮಕ್ಕಳ. ಆ್ಯಂಡ್ ಎಕ್ಸ್ಪ್ಲೈನು ಕೂಡ ನಾನು ಮಾಡ್ತೀನಿ. ಇಲ್ಲಿ ಮಾತ್ರ ನಾನು ಜಸ್ಟ್ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿಸಿದ್ದೀನಿ. ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಇನ್ನೇನು ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋನು ಕೂಡ, ಅದನ್ನು ಕೂಡ ನೋಡಿ.